30 ವರ್ಷದ ಪೇಷಂಟ್ ಮೇಲ್ ಪೇಷಂಟ್ ನಮಗೆ ಬಂದಾಗ ಅವರಿಗೆ ಮೂತ್ರ ಮಾಡೋಕ್ಕೆ ತೊಂದರೆ ಆಗ್ತಾ ಇತ್ತು. ಅವ್ರಿಗೆ ಏನಾಗ್ತಾ ಇತ್ತು ಅಂದರೆ ಮೂತ್ರ ತುಂಬಾ ನಿಧಾನದಲ್ಲಿ ಹೋಗ್ತಾ ಇತ್ತು, ತುಂಬ ಸಣ್ಣಕ್ಕೆ ಹೋಗ್ತಾ ಇತ್ತು, ಮತ್ತು ಅವರು ಪ್ರೆಷರ್ ಕೊಟ್ಟು ಯೂರಿನ್ ಮಾಡಬೇಕಾಗಿ ಬರ್ತಾ ಇತ್ತು, ಮತ್ತು ಯೂರಿನ್ ಮಾಡಾದ್ಮೇಲೂ ಪೂರ್ತ ಹೋಗ್ತಿರ್ಲಿಲ್ಲ ಅನ್ನೋ ಒಂದು ಸ್ಥಿತಿ ಇತ್ತು. ಮತ್ತು ಅದನ್ನು ಫರ್ದರ್ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೆ ಸ್ಟ್ರಕ್ಚರ್ ಹತ್ರ ಇದೆ ಅನ್ನೋದು ಗೊತ್ತಾಯಿತು. ಆಲ್ರೆಡಿ ಅವರು 1 ಇಯರ್ ಬ್ಯಾಕು ಇದೇ ಪ್ರಾಬ್ಲಮ್ಗೆ ಬೇರೆ ಒಂದು ಇದರಲ್ಲಿ ಸರ್ಜರಿ ಮಾಡಿದ್ರು. ಎಂಡೋಸ್ಕೋಪಿಕ್ ವಿಷುವಲ್ ಇಂಟರ್ನಲ್ ಯೂರೋಥ್ರಾಟಮಿ ಅಂತೀವಿ, ಅದನ್ನು ಮಾಡಿದ್ರು. ಈ ಒಂದು ಸ್ಟ್ರಕ್ಚರ್ ಅಂದರೆ ಏನಂದರೆ ಮೂತ್ರದ ನಾಳ ಏನಿರುತ್ತೆ, ಬ್ಲ್ಯಾಡ್ರಿಂದ ಬರುವಂಥ ಒಂದು ಮೂತ್ರ ನಾಳ, ಇಂಗ್ಲೀಷಲ್ಲಿ ಅದಕ್ಕೆ ನಾವು ಯುರೇಥ್ರಾ ಅಂತೀವಿ. ಅದು ಯಾವುದೋ ಒಂದು ಕಾರಣಕ್ಕೆ ಇಲ್ಲ ಇನ್ಫೆಕ್ಷನಿಂದ ಇರ್ಬೋದು, ಇಲ್ಲ ಸಣ್ಣವರಿಂದಾಗ ಅದಕ್ಕೆ ಏನಾದರೂ ಪೆಟ್ಟು ಬಿದ್ದು ಅಲ್ಲಿ ಟ್ರಾಮಾ ಆಗಿ ಅದು ಹೀಲ್ ಆಗ್ತಾ ಆವಾಗ ಅದು ಸ್ಟ್ರಕ್ಚರ್ ಅಂತ ಆಗಿರುತ್ತೆ. ಕೆಲವು ಇನ್ಫೆಕ್ಷನ್ನಿಂದ ಇಲ್ಲ ಅದಕ್ಕೆ ಪೆಟ್ಟು ಬಿದ್ದಾಗ ಆ ಒಂದು ಮೂತ್ರ ನಾಳ ಡ್ಯಾಮೇಜ್ ಆಗಿ ಅದೇನಾಗುತ್ತೆ, ನಾರ್ಮಲ್ ಪೈಪ್ನಿಂದ ಕಿರಿದಾಗುತ್ತೆ, ತುಂಬಾ ಕಿರಿದಾಗುತ್ತೆ. ನಾರ್ಮಲ್ ಪೈಪು ಅರೌಂಡ್ 7 to 8 millimeter ಡಯಾಮೀಟರ್ ಇರುತ್ತೆ. ಈ ಒಂದು ಸ್ಟ್ರಕ್ಚರ್ ಆದಾಗ ಅದು 1 millimeter ಇಲ್ಲ ಅರ್ಧ ಮಿಲಿಮೀಟರ್ ಬಂದ್ಬಿಡುತ್ತೆ, ಅದು ಅದರದ್ದು ಡಯಾಮೀಟರ್ ಆಫ್ ದ ಪೈಪ್. ಆವಾಗ ಏನಾಗುತ್ತೆ, ಯೂರಿನು ನಮಗೆಲ್ಲ ನಾರ್ಮಲಾಗಿ ಫ್ಲೋ ಆಗಬೇಕು. ಒಂದು ಸ್ಟ್ರಕ್ಚರ್ ಆದಾಗ ತುಂಬಾ ನ್ಯಾರೋ ಆಗಿ ಅವ್ರಿಗೆ ಮೂತ್ರ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾವಾಗ ಮೂತ್ರ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮೂತ್ರದಲ್ಲಿ ಉರಿ ಬರುತ್ತೆ, ಅದ್ರ ಜೊತೆಗೆ ಯೂರಿನ್ ಉಳ್ಕೊಂಡು ಮೂತ್ರಕೋಶದಲ್ಲಿ ಇನ್ಫೆಕ್ಷನ್ ಆಗಕ್ಕೆ ಶುರು ಆಗುತ್ತೆ. ಆವಾಗ ಅವ್ರಿಗೆ ಚಳಿ ಬರೋದು, ಜ್ವರ ಬರೋದು, ಮೂತ್ರದಲ್ಲಿ ರಕ್ತ ಬರೋದು, ಉರಿ ಬರೋದು, ಹೊಟ್ಟೆ ನೋವು ಬರೋದು, ಇದೆಲ್ಲ ಆಗ್ತಿರುತ್ತೆ. ಸೊ ಈ ಥರ ಇದ್ದಾಗ ಸಾಮಾನ್ಯವಾಗಿ ಸ್ಟ್ರಕ್ಚರ್ ಆದಾಗ ಅದಕ್ಕೆ ಟ್ರೀಟ್ಮೆಂಟು ಒಂದು ಎಂಡೋಸ್ಕೋಪಿಯಿಂದ ಅದನ್ನು ಕಟ್ ಮಾಡಿ ದೊಡ್ಡ ಮಾಡ್ಬೋದು, ಬಟ್ ಅದರದ್ದು ರಿಸಲ್ಟು ಭಾಳ ಕಡಿಮೆ ಇರುತ್ತೆ. ಮತ್ತೆ ಅದು ಸ್ಟ್ರಕ್ಚರ್ ಆಗೋ ರಿಸ್ಕ್ ಇರುತ್ತೆ, ಅದರದ್ದು ಸಕ್ಸಸ್ ರೇಟ್ 30 to 40 ಇರುತ್ತೆ. ಸೊ ಇನ್ನೊಂದು ಆಪ್ಷನ್ ಇರೋದು ಆಪ್ರೇಷನ್ ಮಾಡಿ, ಅಂದರೆ ಮೂತ್ರ ನಾಳದಲ್ಲಿ ಕಿತ್ತ ಆಗಿರುತ್ತೆ, ಅದನ್ನು ಓಪನ್ ಮಾಡಿ ಅಲ್ಲಿಂದ ಬೇರೆ ಕಡೆಯಿಂದ ಚರ್ಮ ತಂದು, ಸಾಮಾನ್ಯವಾಗಿ ನಾವು ಬಾಯಿಂದ ಮುಕೋಸ ಬಾಯಲ್ಲಿರುವ ಒಂದು ಚರ್ಮನ ತಂದು ಅಲ್ಲಿಗೆ ಹಾಕಬೇಕಾಗುತ್ತೆ. ಆವಾಗ ಅದು ಮೂತ್ರ ನಾಳ ಏನು ಕಿರಿದ ಆಗಿರುತ್ತೆ, ನಾವೇನು ಸ್ಟ್ರಕ್ಚರ್ ಆಗಿಲ್ಲ ಅದು ಸರಿ ಹೋಗುತ್ತೆ. ಬಟ್ ಈ ಒಂದು ಸರ್ಜರಿ ಮೇಜರ್ ಸರ್ಜರಿ, ಇಲ್ಲಿಂದ ಚರ್ಮ ತೆಗೆಯೋದು, ಅಲ್ಲಿ ಓಪನ್ ಮಾಡೋದು, ಮೂತ್ರ ನಾಳನ ಅಲ್ಲಿಗೆ ತಗೊಂಡೋಗಿ ಅಂಟಿಸಿ ಅದನ್ನು ಸ್ಟಿಚ್ ಮಾಡಿ ಮೇಜರ್ ಸರ್ಜರಿ ಆಗುತ್ತೆ. ಪ್ಲಸ್ ಅದು ಯೂರಿನ್ ಪೈಪ್ ಆ ಸರ್ಜರಿ ಮಾಡಾದ್ಮೇಲೆ ಮಿನಿಮಮ್ 1 ತಿಂಗಳು ಇಟ್ಕೊಂಡೇ ಇರಬೇಕಾಗುತ್ತೆ, ಅದು ಒಳಗಡೆ ಎಲ್ಲ ಕೂಡುವುದು. ಸೊ ಅದನ್ನು ನಾವು ಯುರೆಥ್ರೋಪ್ಲಾಸ್ಟಿ ಅಂತೀವಿ. ಸೊ ಇದು ಒಂದು ಮೇಜರ್ ಸರ್ಜರಿ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತು ಇದು ಬಿಟ್ಟು ನಮಗೆ ಮಿನಿಮಲಿ ಇನ್ವೇಸಿವ್ ಅಂದರೆ ಈಗ ಪೇಷಂಟು ಬಂದಾಗ ಸಾಮಾನ್ಯವಾಗಿ ಅವರು ನಮಗೆ ಕೇಳೋದು ಯಾವುದು ಸೂಕ್ತವಾಗಿದೆ, ಯಾವುದು ಲೆಸ್ ಕಾಂಪ್ಲಿಕೇಶನ್ ಆಗಿ ಯಾವುದು ಬೇಗ ರಿಕವರ್ ಆಗುವಂಥ ಒಂದು ಟ್ರೀಟ್ಮೆಂಟ್ ಇದ್ದರೆ ಅದನ್ನು ಸಜೆಸ್ಟ್ ಮಾಡಿ ಅಂತ ನಮಗೆ ಹೇಳ್ತಿದ್ದಾರೆ. ಸೊ ಈ ಒಂದು ನಾವು ಇವತ್ತು ಏನು ಹೇಳಕ್ಕೆ ಬಂದಿದ್ದೀವಿ ಅಂದರೆ, ಈ ಒಂದು ಟೆಕ್ನಿಕ್ ಏನು ಮಾಡಿರೋದು ಅಂದರೆ ಸ್ಟೆಮ್ ಸೆಲ್ ಥೆರಪಿ ಅಂತೀವಿ. ಸುಮಾರು ಇವರು ಕೇಳಿರ್ಬೋದು ಮಾಧ್ಯಮಗಳಲ್ಲಿ ಈ ಒಂದು ಸ್ಟೆಮ್ ಸೆಲ್ ಅಂದರೆ ಏನು ಅಂತ. ಈ ಸ್ಟೆಮ್ ಸೆಲ್ ಅನ್ನೋದು ಏನಂದರೆ, ನೀವು ಆ ಒಂದು ಸೆಲ್ಲನ್ನ ಒಂದು ಮೀಡಿಯಮ್ನಲ್ಲಿ ಒಂದು ಲ್ಯಾಬ್ರೇಟರಿ ಆ ಸೆಲ್ಲನ್ನು ನಿಮ್ಮದೇ ಆದ ಸೆಲ್ಲನ್ನು ಹಾಕಿ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ಗೆ ಅದನ್ನು ಗ್ರೋ ಮಾಡಿದಾಗ ಆ ಸೆಲ್ ಒಂದಿರೋದು 2 ಆಗಿ 2 ಇರೋದು 4 ಆಗಿ ಲಕ್ಷಾಂತರ ಸೆಲ್ಗಳು ಮಲ್ಟಿಪ್ಲೈ ಆಗಿ ನಿಮಗೆ ಯಾವ ಒಂದು ಭಾಗ ಬೇಕು ಆರ್ಗನ್ನು ಅದನ್ನು ಅದು ಮಾಡ್ಕೊಡೋಕ್ಕೆ ಒಂದು ಸ್ಟೆಮ್ ಸೆಲ್ ಅಂದರೆ ಪ್ಲೂರಿಪೊಟೆಂಟ್ ಸೆಲ್ ಅಂತೀವಿ, ಸ್ಟೆಮ್ ಸೆಲ್ ಅಂತೀವಿ, ಇದು ಹೆಲ್ಪ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಆಪರೇಷನ್ ಅದು ನಾರ್ಮಲಾಗಿ ಮಾಡಬೇಕಂದ್ರೆ ಓಪನ್ ಸರ್ಜರಿ ಡಿಫೆಕ್ಟ್ 2 ಸೆಂಟಿಮೀಟರ್ ಇದ್ದರೆ ನಮಗೆ 3 ಸೆಂಟಿಮೀಟರ್ ಅಷ್ಟು ಇರುವಂಥ ಒಂದು ಚರ್ಮ ಇಲ್ಲಿಂದ ತೆಗಿಬೇಕು, ಅದನ್ನು ಓಪನ್ ಮಾಡಿ ಹಾಕಬೇಕು. ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಲೆಸ್ ದೆನ್ 5 millimeter ಸ್ಮಾಲ್ ಟಿಶ್ಯೂನ ತಂದು ಅದನ್ನು ಲ್ಯಾಬ್ರೇಟರಿಗೆ ಕೊಟ್ಟು ಲ್ಯಾಬಲ್ಲಿ ಅದನ್ನು ಗ್ರೋ ಮಾಡಿ ಒಂದು ಫ್ಯೂ ಸೆಲ್ಸ್ ಅದನ್ನು ಮಿನಿಮಮ್
ಮಿನಿಮಮ್ 20 ಲ್ಯಾಕ್ಸ್ ಆಗುವಂಥ ಸೇಲ್ಸ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಗ್ಲೂ ಜೊತೆ ಮಿಕ್ಸ್ ಮಾಡಿ ನಾವು ಎಂಡೋಸ್ಕೋಪಿ ಮಾಡಿ ಅಲ್ಲಿ ಎಲ್ಲಿ ಪೈಪ್ ನ್ಯಾರೋ ಆಗಿದೆ ಅದನ್ನು ಲೇಸರಲ್ಲಿ ಕಟ್ ಮಾಡಿ ಒಡೆದು ಮಾಡಿ ಆ ಒಂದು ಏರಿಯಾಗೆ ಈ ಒಂದು ಏನು ನಾವು ಫ್ಲೂಯಿಡ್ ವಿಚ್ ಕಂಟೇನ್ಸ್ ಸೆಲ್ ಮಲ್ಟಿಪೊಟೆಂಟ್ ಸೆಲ್ಸ್ ಪ್ಲೂರಿಪೊಟೆಂಟ್ ಸೆಲ್ಸ್ ಸ್ಟೆಮ್ ಸೆಲ್ಸ್ ಅಲ್ಲಿಗೆ ಗ್ಲೂ ಜೊತೆ ನಾವು ಎಂಡೋಸ್ಕೋಪಿ ಮುಖಾಂತರ ಇಂಜೆಕ್ಟ್ ಮಾಡಿದಾಗ ಆ ಸೆಲ್ಲು ನಾವು ಬಾಯಿಂದ ಏನು ಚರ್ಮ ತೆಗೆದು ಆಪರೇಷನ್ ಮಾಡಿ ಓಪನ್ ಮಾಡಿ ಅಂಟಿಸ್ಬೇಕಾಗುತ್ತೆ ಅದನ್ನು ಎಂಡೋಸ್ಕೋಪಿ ಮುಖಾಂತರನೇ ನಾವು ಈ ಜೆಲ್ಲು ಪ್ಲಸ್ ಸೆಲ್ಸ್ನ ನಾವು ಇಂಜೆಕ್ಟ್ ಮಾಡಿದಾಗ ಅದು ಅಲ್ಲಿಗೆ ಅಂಟ್ಕೊಂಡು ಸೇಮ್ ಇಲ್ಲಿ ಬಾಯಲ್ಲಿರೋ ಚರ್ಮ ಹೇಗಿರುತ್ತೆ ಮೂತ್ರನಾಳದ ಒಳಗಡೆ ಇರೋ ಚರ್ಮ ಹೇಗಿರುತ್ತೆ ಹಾಗೆ ಅದು ಹಾಗೆ ಸೊ ಮತ್ತೆ ಈ ಒಂದು ಪೈಪ್ ಕಿಂದ ಹಾಕಿ